ಅಯೋಧ್ಯ ರಾಮಮಂದಿರ ದೇಣಿಗೆ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಸಿಗ್ತಾಯಿದ್ದು 8 ಆರೋಪಿಗಳನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದ್ದು ಈ 8 ಆರೋಪಿಗಳನ್ನು ಕೋರ್ಟ್ಗೆ ಇವತ್ತು ಹಾಜರುಪಡಿಸಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಆರೋಪಿಗಳನ್ನು ಹಾಜರುಪಡಿಸಲಾಗಿದೆ. ಅಲಹಾಬಾದ್ ಹೈಕೋರ್ಟ್ನ ಲಖನೌ ಪೀಠದಲ್ಲಿ ವಿಚಾರಣೆಯನ್ನು ನಡೆಸಲಾಗಿದೆ. ರಾಮಮಂದಿರ ದೇಣಿಗೆ ಹಗರಣದ ತನಿಖೆಗೆ ಆಗ್ರಹಿಸಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ. ಇಂದು ಅಲಹಾಬಾದ್ ಹೈಕೋರ್ಟ್ನಲ್ಲಿ 3 ಅರ್ಜಿ ವಿಚಾರಣೆ ಕೂಡ ಬರ್ತಾ ಇದೆ. ದೇಣಿಗೆ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತಿದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಆರೋಪಿಗಳನ್ನು ಹಾಜರುಪಡಿಸಲಾಗ್ತಾ ಇದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಈಗಾಗಲೇ 3 ಕೂಡ ಸಲ್ಲಿಸಿದ್ದಾರೆ. ಈ 8 ಆರೋಪಿಗಳನ್ನು ಕೂಡ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹಾಜರುಪಡಿಸಲಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಹರೀಶ್ ಇದ್ದಾರೆ. ಹರೀಶ್, ಈಗ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ 8 ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹಾಜರುಪಡಿಸಲಾಗ್ತಾ ಇದೆ. ಏನು ಮಾಹಿತಿಗಳು ಸಿಗ್ತಾ ಇದೆ? ಶಕುಂತಲಾ, ಮೊನ್ನೆ ಅಷ್ಟೇ ಈ 8 ಆರೋಪಿಗಳನ್ನ ಬಂಧಿಸಲಾಗಿತ್ತು. SIT ಅಧಿಕಾರಿಗಳು ಬಂಧಿಸಿದ್ರು. ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಇವತ್ತು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗತ್ತೆ. ನ್ಯಾಯಾಂಗ ಬಂಧನದ ಅವಧಿ ಮುಗ್ದಿರೋದ್ರಿಂದ ಇವತ್ತು SIT ಅಧಿಕಾರಿಗಳು ಅವ್ರನ್ನ ವಿಚಾರಣೆಗೆ ಕಸ್ಟಡಿಗೆ ಕೇಳ್ತಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಇವತ್ತು ಅವ್ರನ್ನ ವಿಚಾರಣೆಗೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಅವ್ರನ್ನ ವಿಚಾರಣೆ ಮಾಡೇ ಇಲ್ಲ. ವಿಚಾರಣೆ ಮಾಡಲಿಕ್ಕೆ ಸಾಧ್ಯವೇ ಆಗಿಲ್ಲ. ಮತ್ತೆ ಅವರು ಎಲ್ಲೆಲ್ಲಿ ಹಣವನ್ನು ಇಟ್ಟಿದ್ದಾರೆ, ಮತ್ತೆ ಅವರು ಎಷ್ಟು ಪ್ರಮಾಣದಲ್ಲಿ ದೇಣಿಗೆ ಹಣವನ್ನು ಲೂಟಿ ಹೊಡೆದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಬೇಕಾಗಿದೆ. ಮತ್ತೆ ಅವರು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಈಗ ಕೇವಲ 79 ಲಕ್ಷದಷ್ಟು ಹಣವನ್ನು ರಿಕವರಿ ಮಾಡ್ಕೊಂಡಿದ್ದೇವೆ ಅನ್ನುವಂಥದ್ದನ್ನ SIT ಅಧಿಕಾರಿಗಳ ಮೂಲಗಳು ಹೇಳ್ತಿರುವಂಥದ್ದು, ಅದು ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ. ಹೀಗಾಗಿ SIT ಅಧಿಕಾರಿಗಳು ಇನ್ನಷ್ಟು ತೀವ್ರತರನಾಗಿ ಇದನ್ನು ವಿಚಾರಣೆ ಮಾಡಬೇಕಾಗತ್ತೆ. ಇನ್ನು ಬಹು ಮುಖ್ಯವಾಗಿ ಇದು 3 ತಿಂಗಳ ಹಿಂದೆಯೇ ಬ್ಯಾಂಕ್ ಅಧಿಕಾರಿಗಳಿಗೆ ಇವರು ದೇಣಿಗೆ ಹಣದ ಲೂಟಿ ಹೊಡಿತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿತ್ತು ಅನ್ನುವಂತಹದ್ದು. ಮತ್ತೆ ಬ್ಯಾಂಕ್ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಟ್ರಸ್ಟ್ನ ಸದಸ್ಯರಿಗೆ. ನೋಡಿ, ಇಂಥವರು ಈ ತರದ ಲೂಟಿ ಹೊಡಿತಿರುವಂತಹ ಸಾಧ್ಯತೆ ಇದೆ, ಇವ್ರ ಬಗ್ಗೆ ಗಮನ ಹರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಟ್ರಸ್ಟ್ನ ಸದಸ್ಯರಿಗೆ ಅವರು ಮನವಿಯನ್ನು ಕೂಡ ಮಾಡಿದ್ರು. ಆದರೆ ಟ್ರಸ್ಟ್ನ ಸದಸ್ಯರು ಯಾವುದನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ. ಯಾರು ಲೂಟಿಯನ್ನು ಹೊಡಿತಿದ್ರು ಅವರ ರಕ್ಷಣೆಗೆ ಮುಂದಾಗಿದ್ರು ಅನ್ನುವಂತಹದ್ದು. ಬಹು ಮುಖ್ಯವಾಗಿ ಜೂನ್ 5ನೇ ತಾರೀಕೆ ಟ್ರಸ್ಟ್ನ ಸದಸ್ಯರಿಗೆ ಗೊತ್ತಾಗುತ್ತೆ ಇವರು ಕೋಟಿ ಹಣವನ್ನ ಇವರು ಲೂಟಿ ಹೊಡಿತಾ ಇದ್ದಾರೆ ಅನ್ನುವಂಥದ್ದು. ಆಗ ಟ್ರಸ್ಟ್ನ ಸದಸ್ಯರೇ ಹೋಗಿ ಅವರ ಬಳಿ ಇದ್ದಂಥ ಹಣವನ್ನು ವಾಪಸ್ ತೆಗೆದುಕೊಂಡು ಬರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸುಮಾರು 58 ಲಕ್ಷದಷ್ಟು ಹಣವನ್ನು ವಾಪಸ್ ತೆಗೆದುಕೊಂಡು ಬರ್ತಾರೆ. ಆ ನಂತರ ಅಖಿಲೇಶ್ ಯಾದವ್ ಅವರು ಪ್ರಸ್ತಾಪವನ್ನು ಮಾಡ್ತಾರೆ, ಇಲ್ಲ ರಾಮ ಮಂದಿರದಲ್ಲಿ ದೇಣಿಗೆಯ ಲೂಟಿ ನಡೀತಾ ಇದೆ, ಈ ದೇಣಿಗೆ ಹಣವನ್ನು ಅಲ್ಲಿನ ಎಣಿಕೆ ಮಾಡುವಂಥವರೇ ಲೂಟಿ ಹೊಡಿತಾ ಇದ್ದಾರೆ, ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅನ್ನುವಂಥದ್ದನ್ನು ಆಮೇಲೆ ಅವರು ಪ್ರಸ್ತಾಪವನ್ನು ಮಾಡ್ತಾರೆ. ನಂತರ ಯೋಗಿ ಆದಿತ್ಯನಾಥ್ ಅವರು SIT ಅನ್ನು ಫಾರ್ಮ್ ಮಾಡ್ತಾರೆ. 23ನೇ ತಾರೀಕು SIT ತನ್ನ ಪ್ರಾಥಮಿಕ ವರದಿಯನ್ನು ಕೊಡುತ್ತೆ. ಪ್ರಾಥಮಿಕ ವರದಿಯಲ್ಲಿ ಬರುತ್ತೆ ಸುಮಾರು 79 ಲಕ್ಷ ಹಣವನ್ನು ರಿಕವರಿ ಮಾಡಿಕೊಳ್ಳಲಾಗಿದೆ ಅಂತ. ಆದರೆ ಈ ರಿಕವರಿ ಆಗಿದ್ದು ಜೂನ್ 5ನೇ ತಾರೀಕೆ ಆಗಿತ್ತು. ಈ ಪ್ರಕರಣವನ್ನೇ ಮುಚ್ಚಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು ಅನ್ನುವಂಥದ್ದು ಕೂಡ ಇದರಲ್ಲಿ ಸ್ಪಷ್ಟ ಆಗುತ್ತೆ. ಇನ್ನು ಇದೇ ವಿಚಾರವಾಗಿ ರಾಮ ಮಂದಿರ ದೇಣಿಗೆ ಲೂಟಿ ವಿಚಾರವಾಗಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ 3 PIL ಅರ್ಜಿಗಳು ಸಲ್ಲಿಕೆ ಆಗಿರುವಂತಹದ್ದು. ಒಂದು CBI ತನಿಖೆ ಆಗಬೇಕು ಅನ್ನುವಂಥದ್ದು, ಇನ್ನೊಂದು CAG ವರದಿ ಏನು ಆಡಿಟ್ ಆಗಬೇಕು ಅನ್ನುವಂಥದ್ದು, ಇನ್ನು ಬಹು ಮುಖ್ಯವಾಗಿ ನ್ಯಾಯಾಂಗ ತನಿಖೆ ಆಗಬೇಕು ಸಂಪೂರ್ಣ ದೇಣಿಗೆ ಲೂಟಿ ವಿಚಾರವಾಗಿ ಅನ್ನುವಂಥದ್ದು. ಇದಕ್ಕೆ ಅಲಹಾಬಾದ್ ಹೈಕೋರ್ಟ್ ಇವತ್ತು ವಿಚಾರಣೆ ವೇಳೆ ಯಾವ ನಿರ್ದೇಶನಗಳನ್ನ ಕೊಡುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೆರಳಿಸಿದೆ. ಧನ್ಯವಾದ ಹರೀಶ್, ತಮ್ಮ ಡೀಟೇಲ್ಸ್ಗಾಗಿ.